ಹಲೋ ಫ್ರೆಂಡ್ಸ್, ಎಲ್ಲರೂ ಚೆನ್ನಾಗಿದ್ದೀರಾ? ಇವತ್ತು ನಾನು ಬಾಳೆಕಾಯಿ ಮತ್ತು ಬಟಾಟೆಯನ್ನು ಉಪಯೋಗಿಸಿಕೊಂಡು 5 ನಿಮಿಷದಲ್ಲಿ ಯಾವ ರೀತಿಯಾಗಿ ಫ್ರೈ ಮಾಡುವುದು ಅಂತ ಕಾಣಿಸಿಕೊಡ್ತೇನೆ. ಈಗ ನಾನು ಒಣಮೆಣಸು, ಕೊತ್ತಂಬರಿ, ಜೀರಿಗೆ, ಇಂಗು, ಅರಿಶಿಣ ಇವೆಲ್ಲ ಹಾಕಿ ನೆನೆ ಹಾಕಿ ಇಟ್ಕೊಂಡಿದ್ದೇನೆ. ಈ ಕಡೆ ರವೆ, ಉಪ್ಪು, ಅಜವಾನ, ಜೀರಿಗೆ ಮತ್ತು ಬಟಾಟೆಯನ್ನು ಸ್ವಲ್ಪ ನೀರು ಹಾಕಿ ಕಪ್ಪಗಾಗುತ್ತೆ ಅಂತ ನೀರು ಹಾಕಿಟ್ಟಿದ್ದೇನೆ. ಮತ್ತು ಬಾಳೆಕಾಯಿಯನ್ನು ಕೂಡ ಸ್ವಲ್ಪ ಮಜ್ಜಿಗೆ ನೀರು ಮಿಕ್ಸ್ ಮಾಡಿ ಹಾಕಿಟ್ಕೊಂಡಿದ್ದೇನೆ. ಈಗ ನೆನೆ ಹಾಕಿಟ್ಟುಕೊಂಡಿರುವಂಥ ಈ ಮಸಾಲೆಯನ್ನು ಮಿಕ್ಸಿಗೆ ಹಾಕಿ ರುಬ್ಬಿಕೊಳ್ಳುವ. ಇದಕ್ಕೆ ಜಾಸ್ತಿ ನೀರನ್ನು ಹಾಕಿಕೊಳ್ಳುವುದು ಬೇಡ. 2 ಬೆಳ್ಳುಳ್ಳಿ ಹೆಸಳು ಮತ್ತು ಉಪ್ಪನ್ನು ಹಾಕಿಕೊಳ್ಳುವ. ಈಗ ಮತ್ತೆ ನುಣ್ಣಗೆ ರುಬ್ಬಿಕೊಳ್ಳುವ. ಸ್ವಲ್ಪ ಹುಣಸೆ ಹಣ್ಣನ್ನು ಕೂಡ ಹಾಕುವ. ಈಗ ಮಸಾಲೆ ರೆಡಿಯಾಗಿದೆ. ಇದಕ್ಕೆ ಅಜವಾನ ಮತ್ತು ಜೀರಿಗೆನ ಸ್ವಲ್ಪ ಈ ರೀತಿ ಸ್ವಲ್ಪ ತಿಕ್ಕಿ ಹಾಕಿದರೆ ಚೆನ್ನಾಗಿ ಸ್ಮೆಲ್ ಬರುತ್ತೆ, ಘಮ ಘಮ ಅಂತಿರುತ್ತೆ. ಮತ್ತು ಸ್ವಲ್ಪ ಉಪ್ಪು ಜಾಸ್ತಿ ಬೇಕು ಬಾಳೆಕಾಯಿಗೆ, ಯಾಕಂದರೆ ಉಪ್ಪು ಸ್ವಲ್ಪ ಜಾಸ್ತಿ ಹಾಕಿಲ್ಲ ಅಂದರೆ ಅದು ಚಪ್ಪೆ ಚಪ್ಪೆ ಇರುವುದಕ್ಕೆ ಅಷ್ಟು ಚೆನ್ನಾಗಿರೋದಿಲ್ಲ. ಈಗ ರವೆ, ಉಪ್ಪು ಮತ್ತು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ. ಈ ನೀರನ್ನು ಮತ್ತು ಈ ಬಾಳೆಕಾಯಿ ನೀರನ್ನು ಎರಡನ್ನು ಚೆಲ್ಲಿಕೊಳ್ಳೋಣ. ನಾನು ಈ ರೀತಿಯಾಗಿ ಇಷ್ಟಿಷ್ಟು ದಪ್ಪಗೆ ಹೆಚ್ಚಿಟ್ಕೊಂಡಿದ್ದೀನಿ. ಬಟಾಟೆಯನ್ನು ಈ ರೀತಿ ಹೆಚ್ಚಿಟ್ಕೊಂಡಿದ್ದೀನಿ. ಸಿಪ್ಪೆನ್ನೇನು ತೆಗೆದಿಲ್ಲ, ಚೆನ್ನಾಗಿ ವಾಶ್ ಮಾಡಿ ಹೆಚ್ಚಿಟ್ಕೊಂಡಿದ್ದೀನಿ. ಇದಕ್ಕೆ ಸಿಪ್ಪೆ ತೆಗೆದಿದ್ದೀನಿ. ಈಗ ಬಾಣಲೆಗೆ ಬೆಂಕಿ ಹಚ್ಚಿದ್ದೇನೆ. ಈಗ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳುವ. ಸರಿಯಾಗಿ ಬೇಯೋದಿಲ್ಲ, ಹಾಗಾಗಿ ಸ್ವಲ್ಪ ಎಣ್ಣೆಯನ್ನು ಹಾಕಿದ್ದೇನೆ. ಈಗ ಒಂದೊಂದೇ ಬಾಳೆಕಾಯಿ ಪೀಸನ್ನು ಈ ರೀತಿಯಾಗಿ ಉರಿಯನ್ನು ಸ್ವಲ್ಪ ಸಣ್ಣ ಮಾಡುವ. ಈ ರೀತಿಯಾಗಿ ರವೆಯಲ್ಲಿ ಫ್ರೈ ಮಾಡಿ ಹಾಕಿದರೆ ಆಯಿತು. ಇದೇ ರೀತಿ ಈಗ ಬಟಾಟೆಯನ್ನು ಕೂಡ ಹಾಕ್ತಾ ಇದ್ದೇನೆ. ಹಾಕ್ಕೊಂಡಿದ್ದೇನೆ. ಈ ರೀತಿ ಎಲ್ಲವನ್ನು ಹಾಕ್ಕೊಂಡಿದ್ದೇನೆ. ಈಗ ಇದಕ್ಕೆಲ್ಲ ಸ್ವಲ್ಪ ಎಣ್ಣೆ ಹಾಕಬೇಕು. ಚೆನ್ನಾಗಿ ಬೇಯೋದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕಿದರೆ ಚೆನ್ನಾಗಿ ಬೇಯುತ್ತೆ, ಇಲ್ಲಾಂದರೆ ಸರಿಯಾಗಿ ಬೇಯೋದಿಲ್ಲ. ಮಸಾಲೆಯನ್ನು ನುಣ್ಣಗೆ ಬೀಸ್ಕೊಳ್ಬೇಕು, ಇಲ್ಲಾಂದರೆ ಅದು ಸರಿಯಾಗಿ ಕೂಡ್ಕೊಳ್ಳೋದಿಲ್ಲ. ಈ ಫ್ಲೇಮನ್ನು ಸ್ವಲ್ಪ ದೊಡ್ಡ ಮಾಡಿದ್ದೇನೆ, ಸ್ವಲ್ಪ ಸಣ್ಣ ಮಾಡ್ತೇನೆ. ಈಗ ಇದಕ್ಕೆ ಸ್ವಲ್ಪ ಮುಚ್ಚೋಣ, ಸ್ವಲ್ಪ ಬೇಯಲಿ ಅದು. ಈಗ ಇದನ್ನು ಮಗುಚಿ ಹಾಕಬೇಕು. ಈ ರೀತಿ ಎಲ್ಲವನ್ನು ಮಗುಚಿ ಹಾಕಿ ಮತ್ತೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಮುಚ್ಚಿಡುವ. ಈಗ ಇದಕ್ಕೆ ಸ್ವಲ್ಪ ನೀರನ್ನು ಹಾಕಬೇಕು, ಇಲ್ಲಾಂದರೆ ಸರಿಯಾಗಿ ಬೇಯೋದಿಲ್ಲ. ಬಾಳೆಕಾಯಿ ಬೇಯೋದಕ್ಕೆ ತುಂಬ ಟೈಮ್ ತಗೊಳುತ್ತೆ. ಅದಕ್ಕೋಸ್ಕರ ಸ್ವಲ್ಪ ನೀರು ಹಾಕಿದರೆ ಬೇಗ ಬೇಯುತ್ತೆ. ಸ್ವಲ್ಪ ಫ್ರೈ ಆಗೋ ಮೊದಲೇ ನೀರನ್ನು ಹಾಕಬಾರ್ದು. ಒಂದು ಸ್ವಲ್ಪ ಫ್ರೈ ಆದಮೇಲೆ ಒಂದು 3-4 ಮಿನಿಟ್ಸ್ ಆದಮೇಲೆ ನೀರನ್ನು ಹಾಕಬೇಕು, ಇಲ್ಲಾಂದರೆ ಎಲ್ಲ ಅಂಟುಕೊಂಡು ಬಂಡಿಗೆ ಹಿಡ್ಕೊಂಡು ಬಿಡುತ್ತೆ ಮಸಾಲೆ ಎಲ್ಲ. ಈಗ ರೆಡಿಯಾಗಿದೆ, ನೋಡೋಣ. ಸ್ವಲ್ಪ ಚುಚ್ಚಿದರೆ ಈ ರೀತಿ ಬೆಂದಿದೆ ಅಂತ ಗೊತ್ತಾಗುತ್ತೆ.
ಈ ರೀತಿಯಾಗಿ ಚುಚ್ಚಿದಾಗ ತುಂಬ ರುಚಿಕರವಾದಂಥ ಮೊಸರನ್ನ ಒಂದಿದ್ದರೆ ಸಾಕು. ಈ ಫ್ರೈ ಇದ್ದುಬಿಟ್ರೆ ಮತ್ತೇನು ಬೇಕಾಗೋದಿಲ್ಲ. ಅಷ್ಟು ರುಚಿಯಾಗಿ ಟೇಸ್ಟಾಗಿರುತ್ತೆ. ನಮಗೆಲ್ಲ ಇಷ್ಟ ಆಗುತ್ತೆ ಅನ್ಕೋತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.